ಒಂದ್ ವಾರ ಆಯ್ತು ಕರೆಕ್ಟ್ ಆಗಿ ಇವತ್ಗೆ ವಿಡಿಯೋಗಳನ್ನ ಸ್ಟಾಪ್ ಮಾಡಿ. ರೀಸನ್ ಊರಲ್ಲಿ ಫುಲ್ ಜಾತ್ರೆ, ಪಳ ಪಳ ಅಂತ ಹೊಳಿಸ್ತಾ ಇರ್ಬೇಕು. ಆ ಲೆವೆಲ್ ಅಲ್ಲಿ ವರ್ಕಿಂಗ್ ಔಟ್. ಇದಕ್ಕೆ ಹೋಗಕ್ಕೂ ಟೈಮ್ ಇಲ್ದೆ ಕೆಲ್ಸನೋ ಕೆಲ್ಸ. ಇದ್ರ ಮಧ್ಯೆ ಫ್ರೀ ಮಾಡ್ಕೊಂಡು ಒಂದಷ್ಟು ಸಿನಿಮಾಗಳು ನೋಡಿದ್ರೆ ಅದನ್ನ ರಿವ್ಯೂ ಮಾಡಕ್ಕೂ ಕೂಡ ಟೈಮ್ ಇರ್ಲಿಲ್ಲ. ಸೊ ಇವಾಗ ಫ್ರೀ ಆಗಿ ಹ್ಯಾಪಿಯಾಗಿ ಖುಷಿಯಾಗಿ ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇರ್ತೀನಿ ಪೀಸ್ಫುಲ್ ಆಗಿ. ಇನ್ನು ಹೋದ್ ವಾರ ರಿಲೀಸ್ ಆಗಿರೋ ಒಂದಷ್ಟು ಸಿನಿಮಾಗಳಿದಾವೆ, ಅದನ್ನು ಕೂಡ ರಿವ್ಯೂ ಮಾಡ್ಬಿಡೋಣ. ಅದ್ರಲ್ಲಿ ನಮ್ಮ ಕನ್ನಡದ ಸಿನಿಮಾ ಲವ್ OTP. ಈ ಸಿನಿಮಾ ಅದೇ ಹೋದ್ ವಾರ ರಿಲೀಸ್ ಆಗಿರೋದು. ಡೈರೆಕ್ಟರ್ ಅನೀಶ್ ಅವರೇ ಆಕ್ಟರ್, ಅವರೇ ಡೈರೆಕ್ಟರ್. ಕಾರ್ ಒಳಗಡೆ ಕೂತ್ಕೊಂಡು ಅಳ್ತಾ ವಿಡಿಯೋ ಮಾಡೋದ್ ನೋಡ್ಬಿಟ್ಟು ತಲೆ ಕೆಟ್ಟಬಿಡ್ತು. ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ಟು ಅವರಲ್ಲ. ನಿಜವಾಗ್ಲೂ ಜನ ಥಿಯೇಟರ್ ಹೋಗ್ತಾ ಇಲ್ವಾ? ಹಾಗಿದ್ರೆ ಸ್ಟೋರಿ ಹೆಂಗಿರ್ಬೋದು ಅಂತ ಒಂದ್ಸಲಿ ನೋಡೇ ಬಿಟ್ನಪ್ಪ. ಆಯ್ತು ಇರ್ಲಿ ಅನ್ಬಿಟ್ಟು ನೋಡಿದ್ಮೇಲೆ ಅರ್ಥ ಆಗಿದ್ ಏನಪ್ಪಾ ಅಂದ್ರೆ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇನೆ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಮೊದಲು ಸಿನಿಮಾ ಯಾಗಿತ್ತು ಅಂತ ರಿವೀಲ್ ಮಾಡ್ಬಿಡೋಣ. ಮೊದಲು ಇದು ಕಾಮಿಡಿ ಅಂಡ್ ರೊಮ್ಯಾಂಟಿಕ್ ಸಿನಿಮಾ. ಕನ್ನಡ ತೆಲುಗು ಎರಡೂ ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಮಾಡವ್ರೆ. ಮೊದಲನೇದಾಗಿ ಸಿನಿಮಾದ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಅಂತದ್ದೇನೋ ಏರುಪೇರ್ಗಳು ಕಾಣ್ಲಿಲ್ಲ. ಲೈಟ್ ಆಗಿ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿರೋ ಸೀನ್ ಬಿಟ್ರೆ ಮಿಕ್ಕಿದ್ದೆಲ್ಲ ಓಕೆ. ಅಂಡ್ ಆಕ್ಟಿಂಗ್ ಕೂಡ ಮಾಸ್ಟರ್ ಪೀಸ್, ಅದ್ರ ಬಗ್ಗೆನೂ ಮಾತಾಡಂಗಿಲ್ಲ. ಇನ್ನು ಸಿನಿಮಾದೊಳಗಡೆ ರಾಜೀವ್ ಅವ್ರು ಆಕ್ಟ್ ಮಾಡಿದ್ದಾರೆ. ಅವ್ರ ಆಕ್ಟಿಂಗ್ ಮಾತ್ರ ಎಕ್ದಮ್ ಜಕಾಸ್. ಹೀರೋಗೆ ಇಲ್ಲಿ ಇಬ್ಬಿಬ್ರು ಹೀರೋಯಿನ್, ಬೈ ಒನ್ ಗೆಟ್ ಒನ್ ಫ್ರೀ. ಒಬ್ಳು ಸನ, ಇನ್ನೊಬ್ಳು ನಕ್ಷತ್ರ. ಇಲ್ಲಿ ಸನಾನೆ ಹೀರೋ ಮೇಲೆ ಬಿದ್ದು ಲವ್ ಮಾಡ್ಕೊಂಡ್ ಫುಲ್ ಕಚ್ಕೊಂಡ್ಬಿಟ್ಟಿರ್ತಾಳೆ. ಆದ್ರೆ ಇವನ್ಗೆ ಇಷ್ಟ ಇರಲ್ಲ. ಬೇರೆದ್ ಹೊಸ ಗಾಡಿ ಹುಡುಕ್ತಾ ಇರ್ತಾನೆ ರೈಡ್ ಮಾಡಕ್ಕೆ. ಹಳೆ ಗಾಡಿ ರೈಡ್ ಮಾಡಿ ಬೋರ್ ಆಗ್ಬಿಟ್ಟಿರ್ತದೆ. ಅಷ್ಟೊಂದು ಟೇಸ್ಟ್ ಇರಲ್ಲ ಅವ್ನಿಗೆ. ಹೊಸ ಗಾಡಿ ನಕ್ಷತ್ರ ಅಂತ ಸಿಕ್ಕದ್ಮೇಲೆ ಅವಳ ಜೊತೆ ಫುಲ್ ಕನೆಕ್ಟ್. ಇನ್ನ ಈ ಕಡೆ ಹಳೆ ಗಾಡಿ, ಈ ಕಡೆ ಹೊಸ ಗಾಡಿ, ಇವೆರಡ್ರ ಮಧ್ಯೆ ಸಿಗಾಕೊಂಡು ಅಣ್ಣ ಯಾವ ರೀತಿ ಪಾರಾಯ್ತಾರೆ, ಯಾರನ್ನ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಲವ್ ಮಾಡ್ಕೊಂಡು ಮದ್ವೆ ಆಯ್ತಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ಒಂದ್ಸರಿ ನೋಡಿ ಆಯ್ತು. ಇಲ್ಲಿ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಆಕ್ಟಿಂಗ್ ಎಲ್ಲ ಓಕೆ. ಬಟ್ ಹೊಡ್ತಾ ಬಿದ್ದಿರೋದೇ ಸ್ಟೋರಿ. ಈ ತರದ್ ಲವ್ ಸ್ಟೋರಿಗಳನ್ನ ತುಂಬಾನೇ ನೋಡ್ಬಿಟ್ಟಿದ್ರ. ಜನ ಹೊಸದನ್ನ ಕೇಳ್ತಾ ಇದಾರೆ. ಹೊಸದನ್ನ ಸ್ಟೋರಿನ ಹೆಂಗೋ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ. ಬಿದ್ದು ಬಿಟ್ಟಿದ್ದೀರಾ. ಈ ತರ ಸ್ಟೋರಿ ಮೇಲೆ ವರ್ಕ್ ಮಾಡಿ ಸ್ವಲ್ಪ ಕ್ರಿಸ್ಪ್ನೆಸ್ ಅನ್ನೋದು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ. ಕೊನೆ ಕ್ಲೈಮ್ಯಾಕ್ಸ್ ಸೀನ್ ಕೂಡ ಇಷ್ಟಕ್ಕೆ ಬಿಟ್ಟೋಗ್ಬಿಟ್ಲಾ. ಏನಿದು ಅಂತ ಅನ್ಸ್ಬಿಡ್ಬೇಕು. ಆ ಲೆವೆಲ್ ಅಲ್ಲಿ ಇತ್ತು ಕೊನೆ ಕ್ಲೈಮ್ಯಾಕ್ಸ್. ಅದು ಯಾಕೋ ನನ್ಗೆ ಇಷ್ಟ ಆಗ್ಲಿಲ್ಲಪ್ಪ. ಅನೀಶ್ ಅವ್ರ ಆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಫೇಲ್ ಆಗಿರೋದು ಇದೊಂದೇ ಅಲ್ಲ. ಎಲ್ಲಾ ಸಿನಿಮಾಗಳನ್ನು ನೋಡ್ಕೊಂಡ್ ಬಂದಿದ್ದೀನಿ. ರಾಮ್ ಅರವಿಂದ್ ಸ್ವಾಮಿ ಅವ್ರಿಗೂ ಕೂಡ ನೋಡಿದೀನಿ. ಇನ್ನ ರೀಸೆಂಟ್ ಆಗಿ ಫಾರೆಸ್ಟ್ ಬೇರೆ ಬಂತು. ಕಾಮಿಡಿ ಸಿನಿಮಾ, ಏಕ್ದಮ್ ಮಾಚೋ ಸ್ಟೋರಿ. ಬಟ್ ಈ ಸಿನಿಮಾ ಎಡುವುದಕ್ಕೆ ರೆಗ್ಯುಲರ್ ಸ್ಟೋರಿ ಆಗಿರೋದ್ರಿಂದಾನೇ ಎಡವಿರೋದು. ಅದು ಕೂಡ ಏನ್ ಒಳ್ಳೆ ಹುಚ್ಚು ಮಲಗರ ಹಿಡ್ದಾರಂಗ್ ಆಡ್ತವೆ ಅವು. ಆ ಸನ ಅನ್ನೋ ಕ್ಯಾರೆಕ್ಟರ್ ಅದನ್ನ ನೋಡ್ಬಿಟ್ಟೆ ಜನಗಳಿಗೆ ತಿಕ್ಲಿ ಹಿಡ್ಕೊಂಡ್ಬಿಟ್ಟಿರ್ತದೆ ಅಂತ ನನ್ನ ಅಭಿಪ್ರಾಯ. ಸೊ ಡೈರೆಕ್ಷನ್ ಎಂಟ್ರಿ ಕೊಟ್ಬಿಟ್ಟು ಎಡವಿದೀರಾ, ಸ್ಟೋರಿ ಮೇಲೆ ಫೋಕಸ್ ಮಾಡ್ದೇನೆ ಅಂತ ಅನ್ನೋದಾದ್ರೆ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇನೆ. ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಪ್ರಾಫಿಟ್ ಬಂದಿರಲ್ಲ. ಅದಕ್ಕೋಸ್ಕರ ನಿಮ್ ಮೇಲೆ ಇರ್ಬೋದು. ಅದಕ್ಕೋಸ್ಕರ ಎಮೋಷನಲ್ ಆಗಿ ಒಂದೆರಡು ಮಾತುಗಳು ಆಡಿರ್ಬೋದಪ್ಪ. ಇದನ್ನ ಜಸ್ಟ್ ಬಿಗಿನಿಂಗ್ ಆಗಿ ತಗೊಂಡು ನೆಕ್ಸ್ಟ್ ಯಾವ ರೀತಿ ಎಲ್ಲ ತಪ್ಪು ಮಾಡಿರ್ಬೋದು. ಜನ ಏನೇನ್ ಇಷ್ಟ ಪಡ್ತಾ ಇದಾರೆ ಅದ್ರ ಮೇಲೆ ಫೋಕಸ್ ಹಾಕಿ ನೀಟಾಗಿ ಟೈಮ್ ತಗೊಂಡು ಕ್ಯಾರೆಕ್ಟರ್ಸ್, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲಾನು ಕೂತ್ಕೊಂಡು ಡಿಸೈನ್ ಮಾಡ್ಕೊಂಡು ಆಮೇಲೆ ಆಟ ಆಡೋಕ್ ಇಳೀರಿ. ಈ ಗೆಡವಿರೋ ಜಾಗ ಗೊತ್ತಾದ್ಮೇಲೆ ಅದನ್ನ ನೆಗ್ರಿಸ್ಕೊಂಡು ಸ್ಪೀಡ್ ಆಗಿ ನುಗ್ಗಬೇಕು ಆ ಲೆವೆಲ್ಗೆ. ನೆಕ್ಸ್ಟ್ ಥಿಂಕ್ ಮಾಡೋದ್ರಲ್ಲಿ ಯು ಕ್ಯಾನ್ ಹೇಳ್ಬೇಕಾದ್ರೆ ನಾನ್ ಮಾಡೋ ವಿಡಿಯೋ ಕೂಡ ಅಷ್ಟೊಂದು ವ್ಯೂಸ್ ಬರಲ್ಲ. ಹಂಗನ್ಬಿಟ್ಟು ನಾನ್ ತಲೆ ಕೆಡಿಸ್ಕೊಂಡು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ನೆ ಅಂತ ಕೂತ್ಕೊಳಕ್ಕಾಗಲ್ಲ. ನಾನ್ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದೀನಿ, ಬೇರೆ ಕಡೆ ಏನೋ ಕೈ ಹಾಕ್ಬಿಟ್ಟು ಏನೇನೋ ಮಾಡ್ತಾ ಇದ್ದೀನಿ. ಬಟ್ ಇದು ನನ್ನ ಟೈಮ್ ಪಾಸ್ ಅಷ್ಟೇನೆ, ಟೈಮ್ ಪಾಸ್. ಒರಿಜಿನಲ್ ಆಗಿ ಮೂವಿ ರಿವ್ಯೂನ ವಾರ್ತೆ ಓದ್ದೇನೆ ಕಾಮಿಡಿ ಗಿಮಿಡಿ ಮಾಡ್ಕೊಂಡು ಜನಗಳನ್ನ ಖುಷಿಯಾಗಿ ನಗಡ ತರ ಒಂದ್ ವಿಡಿಯೋ ಮಾಡ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಈ ರೀತಿ ಚೆಂಗ್ ಆಡ್ತಾ ಇರ್ತೀನಿ. ಅದು ಕೆಲವ್ರಿಗೆ ಇಷ್ಟ ಆಯ್ತದೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಾನ್ ಏನು ಮಾಡಕ್ಕಾಗಲ್ಲ. ಈಗ ನೋಡಿ ನಿಮ್ ಸಿನಿಮಾ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಅಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಆ ಹಳ್ಳನ ನೆಗ್ರಿಸ್ಕೊಂಡು ಹೋಗಿ ಬೇರೆ ತರ ಹೊಸದನ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಇಂಡಸ್ಟ್ರಿ ನಿಮ್ದೆ. ಒಟ್ನಲ್ಲಿ ಈ ಸಿನಿಮಾ ಒನ್ ಟೈಮ್ ವಾಚಬಲ್ ಅಷ್ಟಕ್ಕಷ್ಟೇನೆ. ಅಂತ ದೊಡ್ಡ ಸ್ಟೋರಿ ಏನಲ್ಲ. ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ. ಸಿಗ್ತೀನಿ ಮುಂದೆ ನೋಡಿದ್ರೆ. ಅಲ್ಲಿವರೆಗೂ ಇದ್ದಾರೆ. ಕೀಪ್ ವಾಚಿಂಗ್. ಬಾಯ್.